ಇಲ್ಲಿ ಸಮಸ್ಯೆಗಳು ಅದಾವ ಇಲ್ಲ ಅಂತ ಹೇಳಿಲ್ಲ. ಅದು 1.5 ವರ್ಷದಿಂದ ಖಾಲಿ ಉಳಿದ್ರೆ ಎಲ್ಲ ಉಳಿದ ಕೆಲಸಗಳನ್ನು ಕೈಗೆತ್ಕೋಬೇಕು. ಮತ್ತು ನಾನು ನನ್ನ ಕನಸು ಕಂಡುಕೊಂಡು ಬಂದೀನಿ, ಏನಾದರೂ ರಂಗಾಯಣಕ್ಕೆ ನನ್ನ ಕೊಡುಗೆ ಕೊಡಬೇಕು ಅಂತ. ಹಾಗಾಗಿ ಎಲ್ಲ ರಂಗಾಸಕ್ತರು ಹಾಗೂ ಸಾಹಿತಿಗಳು, ಕಲಾವಿದರು, ರಂಗ ಸಮಾಜದವರು, ನಿಮ್ಮ ಮೀಡಿಯಾದವರು ಬೆಂಬಲ ಇದ್ದರೆ ಆ ಕನಸುಗಳು ಈಡೇರೋದ್ರಲ್ಲಿ ಸಂದೇಹ ಇಲ್ಲ. ನಾನು ಬಂದ ಕೆಲಸಗಳನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದ ಸರ್ಕಾರ ಅದನ್ನು ನಿಭಾಯಿಸುವಲ್ಲಿ ನಾನು ಪ್ರಯತ್ನಶೀಲನಾಗ್ತೀನಿ. ಮತ್ತು ನೀವು ಹೇಳ್ದಂಗೆ ಸವಾಲುಗಳು ಅದಾವ ಇಲ್ಲ ಅಂತ ಹೇಳಿಲ್ಲ. ನಾನು ಆ ಸವಾಲುಗಳು ಸರ್ಕಾರದ ಹತ್ರ ಒಯ್ದು ಇಡ್ತೀವಿ. ಅದು ಎಷ್ಟು ಸ್ವೀಕಾರ ಮಾಡುತ್ತೋ, ಎಷ್ಟು ಅದಕ್ಕೆ ತಥಾಸ್ತು ಅನ್ನುತ್ತೋ ಸರ್ಕಾರಕ್ಕೆ ಬಿಟ್ಟು ವಿಷಯ. ನಮ್ಮ ಪ್ರಯತ್ನ ಅಂತೂ ನಾನು ಇಲ್ಲೇ ಇರ್ತೀನಿ, ಧಾರವಾಡದಲ್ಲೇ ಉಳಿತೀನಿ. ಸಾಧ್ಯವಾದಷ್ಟು ರಂಗಾಯಣಕ್ಕೆ ಏನು ಕೆಲಸ ಬೇಕೋ ಆ ಕೆಲಸಗಳನ್ನು ನಾನು ಮಾಡ್ತೀನಿ. ಸರಿ. ಇದಕ್ಕಿಂತ ಹೆಚ್ಚಿನ ಹುದ್ದೆಗೆ ಪ್ರಯತ್ನ ಪಟ್ಟ ಹೊರತಾಗಿ ಇದೆ ಅಂತ ಇರಲಿಲ್ಲ. ಬಟ್ ಸರ್ಕಾರ ನನಗೆ ಇದನ್ನು ಕೊಟ್ಟು ಸಮಾಧಾನ ಮಾಡಿದೆ. ನನ್ನ ಕೆಲಸದ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀನಿ ಸರ್. ನಾನು ಕೆಲಸ ಮಾಡಿ ತೋರಿಸ್ಬೇಕು. ಈಗ ಧೋನಿ ತನ್ನ ಬ್ಯಾಟ್ ಮೂಲಕ ಹೆಂಗೆ ಜನರಿಗೆ ವಿರೋಧಿಗಳಿಗೆ ಉತ್ತರ ಕೊಡ್ತಾನೋ ಹಂಗೆ ನನ್ನ ಕೆಲಸದ ಮೂಲಕ ನನ್ನ ವಿರೋಧಿಗಳಿಗೆ ನಾವು ಉತ್ತರ ಕೊಡ್ತೀವಿ. ಈಗ ಹವ್ಯಾಸ ನನಗೆ ವೃತ್ತಿ ಸಂಬಂಧ ಇಲ್ಲ. ಅವರಿಬ್ಬರು ಒಂದೇ ತಾಯಿ ಮಕ್ಕಳು, ಕಲಾವಿದರೆ. ಅದು ಕಲೆನೇ ಇದು ಕಲೆನೇ, ಅಷ್ಟೇ ವ್ಯತ್ಯಾಸ. ಅವ್ರದ್ದು ವೃತ್ತಿ, ಇವ್ರದ್ದು ಹವ್ಯಾಸ, ಇಷ್ಟೇ ವ್ಯತ್ಯಾಸ. ಅವರಿಬ್ಬರನ್ನು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಮುನ್ನಡೆಸ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಾನು ಹೊರಡ್ತೀನಿ.